ನಮಸ್ಕಾರ. ನಿಮ್ಮ ಹೆಸರು ರೀ? ಪಿಂಟು ಹೊನ್ನಪ್ಪ ಕೊಣ್ಣೂರು ಅಂತ ಹೇಳಿ, ಊರು ತಿಕೋಟ, ತಾಲೂಕು ತಿಕೋಟ, ಜಿಲ್ಲಾ ಬಿಜಾಪುರ ಅಂತ. ಹಾಂ ರೀ. ಇದು ರಿಜಾಯ್ಸ್ ಬಯೋಸ್ಟೇಟ್ ಕಂಪ್ನಿ ರಿಜಾಯ್ಸನ್ನು ಎಷ್ಟು ವರ್ಷದಿಂದ ಯೂಸ್ ಮಾಡಿರಿ ಸರ್ ತಾವು? ಸರ್ ನಾವು ಸುಮಾರು 5-6 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ರೀ. ಹಾಂ ರೀ. 2 ಸ್ಪ್ರೇ ಕೊಡ್ತೀವಿ ರೀ ಸರ್. ಒಂದು ವಾನ್ಸ್ ತೆಗೆದ ನಂತರ 15-16 ದಿನಕ್ಕೆ ಒಂದು ಸ್ಪ್ರೇ ಕೊಡ್ತೀವಿ ರೀ. ಆಮೇಲೆ 20-22 ದಿನಕ್ಕೆ ಒಂದು ಸ್ಪ್ರೇ ಕೊಡ್ತೀವಿ ರೀ. ಗೊನಿ ಕರಗಲಾರ್ದಂಥದ್ದು ಇದು ಐತೆ ಅಂದ್ರೆ ಪ್ಲಾಟಿಕ್ ಕೊಡೋದು ಚಲೋ ರೀ. ಓಕೆ, ಗೊನಿ ಕರಗೋ ಸಮಸ್ಯೆ ನಿಮ್ಗೆ ಇತ್ತು ಕಂಡು ಬರಕೈತೆ ಅಂದ್ರೆ ಇದನ್ನು ಇಮಿಡಿಯೇಟ್ ನೀವು ಇದನ್ನ ಆ್ಯಕ್ಷನ್ ಆಗಿ ತೊಗೊಂಡಿರ್ತೀರಿ. ಇಮಿಡಿಯೇಟ್ಲಿ ಕೊಡ್ತೀವಿ. ಓಕೆ, ಆ ನಂತರ ಇದನ್ನು ಹೊಡೆದ ನಂತರ ನಿಮ್ಗೆ ಏನು ಚೇಂಜಸ್, ಏನೇನು ಗಿಡದಲ್ಲಿ ಚೇಂಜಸ್ ಆಯ್ತು ಸರ್? ಗಿಡದಲ್ಲಿ ಅಂತಂದ್ರೆ ರೀ ತಪ್ಪಲ ಏನಾರೇ ಒಂದು ಸ್ವಲ್ಪ ಹಳದಿ ಇದು ಇತ್ತಂದ್ರೆ ಕರಿದಾತೈತಿ ರೀ, ತಪ್ಪಲ ಅಡಾಗ್ಲಾಕೈತಿ ರೀ, ಆಮೇಲೆ ಗ್ರೋತ್ ಚೆನ್ನಾಗಿ ಬರ್ತೈತಿ ರೀ. ಏನಾರೇ ಒಂದು ಸ್ವಲ್ಪ ಗೊನಿ ಕರಗು ಸಮಸ್ಯೆ ಇತ್ತಂದ್ರೆ ಇದು ಈಗ ಹೊಡೆದಿರ್ತಕ್ಕಂಥ ಇದು ಗೊನೆ ಇದು ನಿಮ್ಮ ಪ್ಲಾಟ್ ಈಗ ರಿಜಾಯ್ಸ್ ಯೂಸ್ ಮಾಡಿದಂಥ ಪ್ಲಾಟ್ ರೀ ಇದು. ಓಕೆ, ಇದನ್ನು ಬೇರೆ ರೈತರಿಗೆ ನೀವು ಯಾವ ಸಮಯದಲ್ಲಿ ಅಂದರೆ ಪೊಂಗಾ ಸ್ಟೇಜಲ್ಲಿ ಇದು ರೆಕಮೆಂಡ್ ಮಾಡ್ತೀರೋ ಅಥವಾ ಏನು ಯಾವ ಥರ ನೀವು? ಇಲ್ಲ ಸರ್, ಇವಾಗ ಏನಾಗೈತ್ರಿ ತಪ್ಪಲೋಕಿಸಿಂದ ಈ ಸಲ ಗೊನೆ ಕರಗು ಸಮಸ್ಯೆ ಭಾಳ ಐತ್ರಿ. ಇದನ್ನ ಯೂಸ್ ಮಾಡೋದ್ರಿಂದ ಗೊನೆ ಇದು ಅಥವಾ ತೆಗಿಸಿಂದ ನನ್ನ ಅಭಿಪ್ರಾಯ ಐತ್ರಿ ಚಲೋ ಐತ್ರಿ. ರಿಸಲ್ಟ್ ಚಲೋ ಐತಿ. ಹಾಂ ರೀ. ಓಕೆ, ಲೀಟ್ರಿಗೆ 2 ಗ್ರಾಮ್ದಂತೆ ಇದನ್ನ ಯೂಸ್ ಮಾಡೋದ್ರಿಂದ ಏನಾಯ್ತು ಅಂದರೆ ಪೊಂಗಾ ಸ್ಟೇಜಲ್ಲಿ ನಾವು ಬಯೋಸ್ಟೇಟ್ದವ್ರ ರೆಕಮೆಂಡೇಶನು ಪೊಂಗಾ ಸ್ಟೇಜಲ್ಲಿ ಇರೋದ್ರಿಂದ ಲೀಟ್ರಿಗೆ 2 ಗ್ರಾಮ್ದಂತೆ ಇದು ಮತ್ತು ಯಾವುದಾದ್ರೂ ನೀವು ಡೌನಿ ಔಷಧ ಜೊತೆ 0.52-34 ಹಾಕಿ ಇದನ್ನು ಸ್ಪ್ರೇ ಮಾಡೋದ್ರಿಂದ ಗೊನೆ ಕರಗೋದು ಏನು ಬಿಳಿ ಗೊನೆ ಕರಗಿ ಇದು ಹಸಿರು ಗೊನೆ ಆಗುವಂಥ ಸಮಯದಲ್ಲಿ ಅವಾಗ ಗೊನೆ ಕರಗೋ ಜಾಸ್ತಿ ಒಂದು ಇರ್ತದೆ. ಸೊ ಅದನ್ನು ಕಡಿಮೆ ಮಾಡಲು ನಾವು ರಿಜಾಯ್ಸನ್ನು ರೆಕಮೆಂಡ್ ಮಾಡ್ತಾ ಇದ್ವಿ. ಅದೇ ರೀತಿ ಒಂದು 23ರಿಂದ 24ನೇ ದಿವಸಕ್ಕೆ ನಾವು ಏನು GS ತೋತಿರಲ್ಲ ಅಲ್ಲಿ ಪಾಕ್ಳಿ ಉದ್ದು ಮಾಡೋಕ್ಕೆ ಆ ನಂತರ ಒಂದು ಕ್ಯಾಪ್ ಉಚ್ಚಕ್ಕೆ ಯೂಸ್ ಮಾಡ್ತಾ ಇದ್ವಿ. ಸೊ ಇದು ಒಳ್ಳೆಯ ರಿಸಲ್ಟ್ ಇರೋದ್ರಿಂದ ಇಲ್ಲಿ ಸುಮಾರು ಭಾಗದ ರೈತರು ತಿಕೋಟ ಭಾಗದ ದ್ರಾಕ್ಷಿ ಬೆಳೆಗಾರರು ಏನೈತಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸೊ ಧನ್ಯವಾದಗಳು ಸರ್. ನಮಸ್ಕಾರ ಸರ್.